1,65,000 ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,60,000 ರೂಪಾಯಿ ಕೊಡೋಣ. 1,85,000 ರೂಪಾಯಿ ಕೊಡೋಣ. ಇದು 1,85,000 1,35,000 ರೂಪಾಯಿ ಕೊಟ್ಬಿಡೋಣ. 2,35,000 ಚಾನಲ್ ಕಡೆಯಿಂದ ಬಂದ್ರೆ 1,65,000 ರೂಪಾಯಿ ಮುಗಿಸ್ಕೊಡೋಣ. 3,75,000 ಸರ್ ಇದು ಬರೀ 2,55,000 ಬನ್ನಿ 3,45,000 ರೂಪಾಯಿ ಮುಗಿಸ್ಕೊಡೋಣ. 1,35,000 1,35,000 1,35,000 ಹೌದು. ಓಕೆ ಓಕೆ ಅವ್ರು ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ 50% ವೆಹಿಕಲ್ ಲೋ ಬಜೆಟ್ ತೋರಿಸಿ ಅಂತ ಅವ್ರು ಹೇಳ್ತಿರೋದು ಎಲ್ಲಾನು 1 ಲಕ್ಷ 2 ಲಕ್ಷ 3 ಲಕ್ಷ ಬಜೆಟ್ ಎಲ್ಲ ಹೇಳ್ತಿದ್ದಾರೆ. ಸರ್ ಇದು 4,85,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಎರ್ಟಿಗಾ 7 ಸೀಟರ್ 5,000 ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡಿ 1,30,000 ರೂಪಾಯಿ ಕೊಡೋಣ. 2 ಲಕ್ಷ ಫೈನಲ್ 2 ಲಕ್ಷ ಕೊಡೋಣ ಬನ್ನಿ ಸರ್. ಇದು ಸರ್ ಬನ್ನಿ 1,20,000 5,65,000 5,65,000 5 ಲಕ್ಷ ಹೇಳೋದು ಒಂದು 4,95,000 ರೂಪಾಯಿ ಮುಗಿಸ್ಕೊಡೋಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನೆಕ್ಸ್ಟ್ ಕಾರಿಗೆ ಬಂದಿದ್ದೀನಿ. ಹಾಗೇನೆ ಇವತ್ತು ಸ್ಟಾಕ್ ಎಲ್ಲ ಚೇಂಜ್ ಇದೆ. ಹಾಗೇನೆ ಲೋ ಬಜೆಟ್ ಅಲ್ಲಿ ಸರ್ ಬಂದಾಗ ಸ್ಟಾರ್ಟಿಂಗ್ ಹೇಳಿದ್ರು ಸರ್ ಇವತ್ತು ನಮ್ಮ ಹತ್ರ ವೆಹಿಕಲ್ಸ್ 50% ಲೋ ಬಜೆಟ್ ಇದೆ ಅಂತ ಹೇಳಿದ್ರು. ಸೊ ಲೋ ಬಜೆಟ್ ಅಲ್ಲಿ ವೆಹಿಕಲ್ಸ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಕಾರ್ನ. ಹಾಗೇನೆ ಸರ್ ಇರ್ತಾರೆ, ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ಅವ್ರ ಹತ್ರ ಕೇಳ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸರ್ ಆರಾಮಾಗಿ ಹೇಳಿ ಸರ್. ಬಹಳ ದಿವಸ ಆಯ್ತು ನೀವು ವಿಡಿಯೋ. ಹೌದು ಸರ್, 1 ಮಂತ್ ಆಗೋಯ್ತು ವಿಡಿಯೋ ಮಾಡಿಲ್ಲ. 1 ಮಂತ್ ಮೇಲೆ ಆಗೋಯ್ತು ಸರ್. ಮತ್ತೊಂದ್ಸರಿ ನೆಕ್ಸ್ಟ್ ಕಾರ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಮುಂದೆ ಬಂತು ಅಂದ್ರೆ ರೈಟ್ ಸೈಡ್ ನಮ್ಮ ನೆಕ್ಸ್ಟ್ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಓಕೆ, ಸೊ ನೀವು ಏನು ನಾಗರಬಾವಿಯಿಂದ ಈಸಿ ಇದೆ. ಆ ಬ್ರಿಡ್ಜ್ ಇಂದ ಈ ಕಡೆ ನೋಡ್ಬಿಟ್ರೆ ಅಂದ್ರೆ ಬೋರ್ಡ್ ಎದ್ದು ಕಾಣ್ತಾ ಇರುತ್ತೆ. ಅಲ್ಲಿ ಬ್ರಿಡ್ಜ್ ಇಂದ ಇಲ್ಲ ಬ್ರಿಡ್ಜ್ ಮೇಲಿಂದ ಕಾಣುತ್ತೆ. ಆರಾಮಾಗಿ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇವತ್ತು 1,10,000 ಇದೆ. 1,10,000 ಹೌದು. ಸೊ ತುಂಬಾ ಜನ ಓಮಿನಿಗಳು ಹುಡುಕ್ತಾ ಇರ್ತಾರೆ. ಅವ್ರು ಬಂದಾಗ ಹೇಳಿದ್ರು ಓಮಿನಿ ತುಂಬಾ ಇದೆ ಸರ್, ಈ ಸರಿ ಫೋಟೋ ತಗೊಳ್ಳಿ ಸರ್ ವಿಡಿಯೋ ಮಾಡೋಣ ಅಂತ ಹೇಳಿದ್ರು. ಸೊ ಓಮಿನಿಗಳು ತುಂಬಾ ನೋಡ್ತಾ ಇರ್ತಾರೆ. ಓಮಿನಿ ಇದೆ, ಈಕೋಗಳಿದೆ, ಲೋ ಬಜೆಟ್ ವೆಹಿಕಲ್ಸ್ ಎಲ್ಲ ತುಂಬಾನೇ ಇದೆ ಅನ್ಬೋದು ಇವತ್ತು. ಸೊ ಸ್ಟಾಕ್ ಸರ್ ಎಷ್ಟಿದೆ ಅರೌಂಡ್? ಸರ್ ಅರೌಂಡ್ ಬಂದು ಒಂದು 70+ ವೆಹಿಕಲ್ ಇದಾವೆ. 70 ಮೇಲೆ ಇದೆ. 70 ಮೇಲೆ ಇದಾವೆ ಗಾಡಿಗಳು. ಗಾಡಿಗಳೆಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಅವತ್ತಿಂದನೂ ಕೊಟ್ಟಿದೀವಿ, ಇನ್ನು ಮುಂದೇನೂ ಕೊಡ್ತೀವಿ ನಾವು. ಇಲ್ಲ ಸರ್, ಯಾವಾಗ್ಲೂ ನೀವು ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಕೊಂಡ್ ಬಂದಿದ್ದೀರಾ. ಎಸ್ಪೆಷಲಿ ಓಮಿನಿ ಈಕೋಗಳಿಗೆಲ್ಲ ಫೇಮಸ್ ಜಾಸ್ತಿ. ಹೌದು, ತುಂಬಾ ಜನ ಅದೇ ತಾನೇ ಬೇಡಿಕೆ ಜಾಸ್ತಿ. ಹೌದು ಸರ್, ಎವ್ರಿ ಟೈಮ್ ಓಮಿನಿ ಈಕೋ ನಿಮ್ಮ ಹತ್ರ 100% ಇದ್ದೇ ಇರುತ್ತೆ. ಕಡಿಮೆ ಅಂದ್ರೆ 1-2 ಇಲ್ಲ 3-4 ಇದ್ದೇ ಇರುತ್ತೆ ಅನ್ಬೋದು ನಿಮ್ಗೆ. ಇವಾಗ 7 ಸೀಟರ್ ವೆಹಿಕಲ್ ಕೂಡ 1,75,000 ರೂಪಾಯಿ ಕೊಡ್ತೀವಿ. 7 ಸೀಟರ್ ಇದೆ, ಖಂಡಿತ ಕೊಡ್ತೀವಿ. ಇಲ್ಲೇ ಇಂಟ್ರೊಡಕ್ಷನ್ ಹೇಳ್ಬಿಟ್ರು 7 ಸೀಟರ್ ವೆಹಿಕಲ್ 1,75,000 ಅಂತೆ. ವಿತ್ ಡೀಸೆಲ್ ಎಲ್ಲ ಇರ್ಬೋದಲ್ಲ ಸರ್? ಡೀಸೆಲ್ ಗಾಡಿ. ಓಕೆ ನೋಡಿ, ಈ ತರ ಎಲ್ಲ. ಸೊ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಇವತ್ತು ಮಾತ್ರ ಒಳ್ಳೊಳ್ಳೆ ಬಜೆಟ್ ಎಲ್ಲ ವೆಹಿಕಲ್ಸ್ ಇದೆ ಅನ್ಬೋದು ಸರ್. ಲೋನ್ ಬಗ್ಗೆ ಬಂದ್ರೆ ನಿಮಗೆ 2013 ಸ್ಟಾರ್ಟ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ 80% ತನಕ ಲೋನ್ ನಾವು ಮಾಡಿಸ್ಕೊಡ್ತೀವಿ. 13 ಮೇಲೆ 13 ಸ್ಟಾರ್ಟ್ ಆಗುತ್ತೆ. 13 ಕೊಡ್ಸೋ ತೊಂದರೆ ಇಲ್ಲ. ಓಕೆ. ಸೊ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಕಾರ್ಸ್ ಇದೆ. ಆಮೇಲೆ ಲೋ ಬಜೆಟ್ ಇದೆ. ನಿಮ್ಗೆ ಎಲ್ಲಾ ತರ ಈಕೋ ಓಮಿನಿ ಹೇಳಿದ್ನಲ್ಲ, ಪದೇ ಹೇಳೋದು ಬೇಡ, ಎಲ್ಲಾ ತರ ವೆಹಿಕಲ್ಸ್ ಇದೆ ಸರ್. ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಯೂಸ್ ಕಾರ್ ನೋಡ್ತಿರ್ತಾರೆ, ಲೋ ಬಜೆಟ್ ಅಲ್ಲಿ ನೋಡೋರು ಇದ್ರೆ, ಇಲ್ಲ ಈಕೋ ಓಮಿನಿ ಈ ತರ ನೋಡೋರು ಇದ್ರೆ, ಸೊ ಎಲ್ಲರೂ ಈ ಶೋರೂಮ್ ಬಂದು ವಿಸಿಟ್ ಮಾಡ್ಬೋದು. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕಾರ್ಗಳು ಕೊಡ್ತಿದ್ದಾರೆ ಅನ್ಬೋದು. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ನೆಕ್ಸ್ಟ್ ಕಾರ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ i10 ತೋರ್ಸೋಣ. i10 ಅದರಲ್ಲೂ ಟಾಪ್ ಅಂಡ್ ಮಾಡ್ಲು ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಒಂದು ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ, ಫ್ರೆಶ್ ಎಫ್ಸಿ ಇದೆ. ಇದು ಬಂದು ಬರೀ 1,85,000 ರೂಪಾಯಿ ಕೊಡೋಣ. ಏನ್ ಹೇಳ್ತೀರಿ ಸರ್? ಇದು 1 ಲಕ್ಷದ ಬರೀ 1,85,000 ರೂಪಾಯಿಗೆ ಟಾಪ್ ಅಂಡ್ ಮಾಡ್ಲು i10 ಕೊಡೋಣ ಸರ್. ಅದರಲ್ಲೂ ಬನ್ನಿ ಸರ್, ಒಂದು 5,000 ಹೆಚ್ಚು ಕಡೆ ಮಾಡೋಣ. ಸರ್ ಇವಾಗ ತೋರಿಸ್ತಾರ ವೆಹಿಕಲ್ಸ್ ಅಲ್ಲಿ ಲೋ ಬಜೆಟ್ ಅಲ್ಲೇ ತೋರ್ಸೋಣ ಗಾಡಿಗಳು. 50% ಅವೇನಾ ಸರ್? ಖಂಡಿತ ತೋರ್ಸೋಣ. ನೋಡಿ ಬರೀ 1,35,000 15 ಎಲೆಕ್ಟ್ರಿಕಲ್ ಓನರ್ ಗಾಡಿ. 1,35,000 ಎಲೆಕ್ಟ್ರಿಕ್ ವೆಹಿಕಲ್. ಹೌದಾ ಸರ್? ಸರ್ ಇದು ಡೀಟೇಲ್ಸ್. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದನ್ನು? ಹೌದು. 15 ಮಾಡಲು. ಹೌದು. ಬರೀ 1,35,000 ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡಿ 1,30,000 ರೂಪಾಯಿ ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಬಂದು ರೆನಾಲ್ಟ್ ಕ್ವಿಡ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 35,000 ಓಡಿದೆ. ಬರೀ 35,000 ಓಡಿದೆ. ಬನ್ನಿ 3,55,000 ರೂಪಾಯಿ ಕೊಡೋಣ. 3,55,000 ಸರ್. ಇನ್ನೂ ಪ್ರೈಸ್ ಸರ್? 3,50,000 ಮಾಡೋಣ ಬನ್ನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಿಕಲ್ ಸರ್. ನೀವು ವಿಡಿಯೋದಲ್ಲಿ ಎಳೆದು ಬಿಡ್ತಿರಲ್ವಾ, ಇಲ್ಲಿ ಕಸ್ಟಮರ್ ಬಂದು ಏನ್ ಕೇಳ್ತಾರೆ ಗೊತ್ತಾ? ಇನ್ನೂ ಕಡಿಮೆ ಮಾಡಿ ಅಂತಾರೆ. ಅದಕ್ಕೇನೆ ಇನ್ನೂ ಕಡಿಮೆ ಮಾಡಿ ಅಂತಾರೆ. ನೋಡಿ ಇದು ಬಂದು 2016 ಮಾಡಲು ಸಿಂಗಲ್ ಓನರ್ 26,000 ಓಡಿದೆ. ಡಬಲ್ ಡೋರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್. ಇದು ಬಂದು ಬರೀ 1,75,000 ರೂಪಾಯಿ ಕೊಡೋಣ. ಬರೀ 1,75,000 ಸರ್. 2 ಲಕ್ಷ ಕೋಟಿಂಗ್ ಇರೋದು. 1,75,000 ರೂಪಾಯಿ ಕೊಡೋಣ. ಸೊ ಇವಾಗ ನಾನು ಇಲ್ಲಿ ವಿಡಿಯೋದಲ್ಲಿ ಅವಾಗಲೇ ಕೇಳಿದೆ ಇನ್ನೂ ಸರ್ ಕಡಿಮೆ ಅಂತ. ಇವಾಗ ನಾವೇ ಕಡಿಮೆ ಕೇಳಿದ್ರೆ ಇನ್ನೂ ಬಂದು ಇದೇ ಕಡಿಮೆ. 2 ಲಕ್ಷ ಕೋಟಿಂಗ್ ಇರೋದು 1,75,000
75,000 ರೂಪಾಯಿ ಕೊಡೋಣ ಬನ್ನಿ. ಸೊ ಅದಕ್ಕೆ ಅವ್ರು ಆಲ್ರೆಡಿ ಹೇಳ್ತಿರೋದೇ ಕಡಿಮೆ ಪ್ರೈಸ್ ಸರ್, ಬಂದ್ಲಿ ಕಸ್ಟಮರ್ ಮಾತಾಡೋಣ ಅಂತಿದ್ದಾರೆ. ಸೊ ಓಕೆ, ಇನ್ನೂ ಕಡಿಮೆ ಆಗುತ್ತೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಬನ್ನಿ 1,70,000 ರೂಪಾಯಿ ಕೊಡೋಣ. 1,70,000. 1,70,000 ರೂಪಾಯಿ ಕೊಡೋಣ ಬನ್ನಿ. ಇದು ಬಂದು ಪೋಲೋ 2013 ಮಾಡಲು, ಥರ್ಡ್ ಓನರ್, ಹೈಲೈನ್ ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಬರೀ 2,75,000 ರೂಪಾಯಿ ಕೊಡೋಣ. 2,75,000ಕ್ಕೆ 3 ಲಕ್ಷ ಹೇಳ್ತಾ ಇರೋದು, 2,75,000 ರೂಪಾಯಿ ಕೊಡೋಣ. ಓಕೆ ಸರ್, ಯಾವ ಸರ್ ಇದು ಯೂನಿಕ್ ಕಲರ್ ಇದೆ ಶಿಫ್ಟ್? ಯೂನಿಕ್ ಕಲರ್ ಬಂದು 2005 ಮ್ಯಾನುಫ್ಯಾಕ್ಚರಿಂಗ್, 6 ರಿಜಿಸ್ಟ್ರೇಷನ್. ಏನ್ ಸರ್ ಅದ್ರ ಕಲರ್ ಡಿಫ್ರೆಂಟ್ ಆಗಿದೆ ಸರ್ ಇದು? ಸರ್ ಬರ್ತಾ ಇರ್ಬೇಕು ಸರ್, ಕಲರ್ ಬರ್ತಾ ಇರ್ಬೇಕು. ಕೆಲವರು ಕಸ್ಟಮರ್ ಈ ಕಲರ್ ಬೇಡ, ಆ ಕಲರ್ ಇದೆಯಾ, ಇನ್ನೊಂದ್ ಕಲರ್ ಇದೆಯಾ, ಮತ್ತೊಂದ್ ಕಲರ್ ಇದೆಯಾ ಅಂತ ಕೇಳ್ತಾರಲ್ವಾ. ಬನ್ನಿ ಯೂನಿಕ್ ಕಲರ್ ಬರೀ 1,85,000 ರೂಪಾಯಿ ಕೊಡೋಣ. 1,85,000. 1,85,000 ರೂಪಾಯಿ ಕೊಡೋಣ. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಸ್ಕೋಡಾ ಫ್ಯಾಬಿಯಾ. ಇದು ಕೂಡ ಡೀಸೆಲ್ ವೇರಿಯಂಟ್. ಬರೀ 1,75,000 ರೂಪಾಯಿ ಕೊಡೋಣ. ಎಷ್ಟು ಸರ್ ಇದು? ಬರೀ 1,75,000 ರೂಪಾಯಿ ಕೊಟ್ಬಿಡೋಣ. 2 ಲಕ್ಷ ಕೋಟಿಂಗ್ ಇರೋದು, ಬರೀ 1,75,000 ರೂಪಾಯಿ ಕೊಡೋಣ ಬನ್ನಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಬ್ರಿಯೋ 2014 ಮಾಡಲು, ಓನರ್ ಮಾತ್ರ 4th ಓನರ್ ಆಗಿದೆ. 4th ಓನರ್ ಆಗಿದೆ ಮಾತ್ರ ಗುಡ್ ಕಂಡೀಷನ್ ಆಗೈತೆ. 64,000 ಚೇಂಜ್ ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬರೀ 2,10,000. 2,10,000. ಬರೀ 2,10,000 ರೂಪಾಯಿ ಕೊಡೋಣ ಬನ್ನಿ ಸರ್. ಓಕೆ, ನೋಡ್ತಾ ಇರೋದು ಮ್ಯಾಗ್ ವೀಲ್ ಆಗಿರೋದು, ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಟಾಪ್ ಅಂಡ್ ಮಾಡಲು ಗಾಡಿ, ಟಾಪ್ ಅಂಡ್ ಮಾಡಲು. ಹೌದು. 2,10,000 ರೂಪಾಯಿ ಕೊಡೋಣ. 10,000 ಅಂತ ನೋಡಿ ಸರ್. ಹಾಗೆ ನೆಕ್ಸ್ಟ್ ಸರ್ I20 2016 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 5,25,000 ಹೇಳೋದು, ಬರೀ 4,95,000 ರೂಪಾಯಿ ಕೊಡೋಣ. 4,95,000. 495 ಕೊಟ್ಬಿಡೋಣ ಬನ್ನಿ ಸರ್. ಸರ್ ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಸರ್, ಬರೀ 1,25,000 2006 ಮಾಡಲು. 1,25,000 ಸ್ಯಾಂಟ್ರೋದಲ್ಲಿ GLS. ಓಕೆ ಓಕೆ, ಸಣ್ಣ ಪುಟ್ಟ RF ಇದೆ, 10,000 RF ಇದೆ ಸರ್. ಸಣ್ಣ ಪೂರ ಡೆಂಟ್ ಸ್ಕ್ರಾಚಸ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಟೈರ್ ಕಂಡೀಷನ್ ಮಾತ್ರ ನಮ್ಗೆ ಬ್ರಾಂಡ್ ನ್ಯೂ ಅನ್ಬೋದು. ಸರ್ 1,20,000 ರೂಪಾಯಿ ಕೊಟ್ಟು 20,000 ಅಂತ, 1,20,000 ಅಂತ ಮುಂದೆ ಬಂದು ಕಡಿಮೆ. ಸರ್ ಇನ್ನೊಂದು ವೈಟ್ ಕಲರ್ ಇದೆ ಸರ್, ಇದು ಬಂದು 2011 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು 2,25,000 ಹೇಳೋದು, ಒಂದು 2,10,000 ರೂಪಾಯಿ ಆಗುತ್ತೆ. ಬನ್ನಿ 2 ಲಕ್ಷ ಫೈನಲ್ ಮಾಡ್ಬಿಡೋಣ. 2 ಲಕ್ಷ ಫೈನಲ್, 2 ಲಕ್ಷ ಕೊಟ್ಬಿಡೋಣ ಸರ್. ಇಷ್ಟು ಸರ್ Hyundai Getzo 2006 ಮಾಡಲು. ಓಕೆ, ಗಾಡಿ GLS, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಬರೀ 1,35,000. 1,35,000. 1,35,000. ಹೌದು. ಓಕೆ ಓಕೆ, ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ 50% ವೆಹಿಕಲ್ ಲೋ ಬಜೆಟ್ ತೋರಿಸಿ ಅಂತ. ಅವ್ರು ಹೇಳ್ತಿರೋದು ಎಲ್ಲಾನು 1 ಲಕ್ಷ, 2 ಲಕ್ಷ, 3 ಲಕ್ಷ ಬಜೆಟ್ ಎಲ್ಲ ಹೇಳ್ತಿದ್ದಾರೆ. 50% ಅಂದ್ರೆ ಇನ್ನೂ ತುಂಬಾ ವೆಹಿಕಲ್ಸ್ ಇದೆ ಲೋ ಬಜೆಟ್. ಯಾರು ಲೋ ಬಜೆಟ್? ಬರೀ 1,25,000 ರೂಪಾಯಿ ಕೊಡೋಣ. 1,25,000. 25,000 ರೂಪಾಯಿ ಕೊಡೋಣ ಬನ್ನಿ ಸರ್. ನೋಡಿ, ಲೋ ಬಜೆಟ್ ಅಂತ ಹೇಳಿದ್ರು. ಸೊ ಎಲ್ಲ ಲೋ ಬಜೆಟ್ ತೋರಿಸಿದ್ರೆ. ನೆಕ್ಸ್ಟ್ ಒಂದು ಶಿಫ್ಟ್ ಡಿಸೈರ್ ಸರ್. ಇದು ಡಿಸೈರ್ ಅಲ್ಲಿ ಡೀಸೆಲ್ ಗಾಡಿ, ಶಿಫ್ಟ್ ಮತ್ತೆ ಡಿಸೈರ್ ಎರಡು ಡಿಮ್ಯಾಂಡೆಡ್ ವೆಹಿಕಲ್. ಹೌದು ಸರ್. ಇದು 2010 ಮಾಡಲು, ಸಿಂಗಲ್ ಓನರ್ ಗಾಡಿ, ಫ್ರೆಶ್ FC ಇನ್ಶೂರೆನ್ಸ್ ಸಿಗುತ್ತೆ. ಎಲ್ಲ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಬರೀ 3 ಲಕ್ಷ. 3 ಲಕ್ಷ. 3 ಲಕ್ಷ ಡೀಸೆಲ್ ಸರ್ ಇದು? ಖಂಡಿತ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಅದರಲ್ಲೂ ಡೀಸೆಲ್. ಒಳ್ಳೆ ಮೈಲೇಜ್. 2,90,000 ರೂಪಾಯಿ ಕೊಡೋಣ. 2,90,000. 2,90,000 ರೂಪಾಯಿ ಕೊಡೋಣ ಬನ್ನಿ. ಓಕೆ, ನೋಡಿ, ಡೀಸೆಲ್ ವಿತ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸೊ ಬ್ರಾಂಡ್ ನ್ಯೂ ನಮಗೆ ಟೈರ್ ಇದೆ ಅನ್ಬೋದು. ಸೊ ಕಡಿಮೆ ಆಗುತ್ತೆ. ಇನ್ನು ಮುಂದೆ ಬಂದ್ರೆ ವಿಸಿಟ್ ಮಾಡಿ. ಇದು ಡೀಸೆಲ್ ಅಲ್ವಾ ಸರ್? ನಿಮ್ಗೆ ಏನಾದ್ರು ಟಾಪ್ ಅಂಡ್ ಮಾಡಲ್ ಬೇಕಾ? ಇದು ಕೂಡ ಡಿಸೈರ್ ZDI ಟಾಪ್ ಅಂಡ್ ಮಾಡಲು. ಓಕೆ, 11 ಮಾಡಲು, ಸೆಕೆಂಡ್ ಓನರ್ ಗಾಡಿ. 3,40,000 ರೂಪಾಯಿಗೆ ಆಗುತ್ತೆ. ಎಷ್ಟು ಸರ್ ಇದು? 3,40,000 ರೂಪಾಯಿಗೆ ಆಗುತ್ತೆ. ಟಾಪ್ ಅಂಡ್ ಮಾಡಲು ಖಂಡಿತ. 3,40,000 ಟಾಪ್ ಅಂಡ್ ಮಾಡಲು. 5,000 ಕಮ್ಮಿ ಮಾಡೋಣ ಸರ್. ಇನ್ನು ಕಡಿಮೆ. 3,35,000 ರೂಪಾಯಿಗೆ ಫೈನಲ್ ಮಾಡಿ ಕೊಡೋಣ. ಓಕೆ ಸರ್, ಇದು ಎಷ್ಟು ಸರ್? ಬರೀ 2,90,000. ಓಕೆ ಓಕೆ, ನೋಡಿ, 2 ಡೀಸೆಲ್ ಇದೆ, ಇದು ಡೀಸೆಲ್ ಇದೆ. ಸೊ ಅದು ಕೂಡ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಎರಡರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ SX4 11 ಮಾಡಲು, VXI ಪೆಟ್ರೋಲ್ ವೇರಿಯಂಟ್. ಓಕೆ, ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ರೆ ಒರಿಜಿನಲ್ ಗಾಡಿ. ಇದು ಬಂದು ಬರೀ 1,75,000 ರೂಪಾಯಿ ಕೊಡೋಣ. 1,75,000. 1,75,000 ರೂಪಾಯಿ. ಬಾರ್ಗೇನ್ ಮಾಡಕ್ ಹೋಗ್ಬೇಡಿ, ಕೊಡ್ತಾ ಇರೋದೇ ಕಮ್ಮಿ ರೇಟು. 1,75,000 ರೂಪಾಯಿ ಕೊಡೋಣ. ನೋಡಿ, SX4 1,75,000 ಹೇಳ್ತಿದ್ದಾರೆ. ಸೊ ಬಾರ್ಗಿಂಗ್ ಬೇಡ ಅಂತಿದ್ರೆ, ಯಾಕಂದ್ರೆ ಆಲ್ರೆಡಿ ಹೇಳಿದ್ದೆ ಅವ್ರು ಕಡಿಮೆ ಪ್ರೈಸ್, ಬಾರ್ಗಿಂಗ್ ಬೇಡ ಅಂತಿದ್ದಾರೆ. ಸೊ ಬಂದ್ಬಿಟ್ಟು ತಗೊಂಡೋಗಿ, ಚೆನ್ನಾಗಿದೆ ವೆಹಿಕಲ್ ಅನ್ಬೋದು ಸರ್. ಹಾಗೆ ನೆಕ್ಸ್ಟ್ ಒಂದು ಸರ್ XUV 500 WI8 ಟಾಪ್ ಅಂಡ್ ಮಾಡಲು. ಇದು ಟಾಪ್ ಅಂಡ್ ಮಾಡಲು 12 ಸಿಂಗಲ್ ಓನರ್ ಗಾಡಿ. 4,25,000 ರೂಪಾಯಿಗೆ ಆಗುತ್ತೆ. 12 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 4,25,000 ರೂಪಾಯಿ. 25,000 ಆಗುತ್ತೆ. 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಕಡಿಮೆ ಆಗುತ್ತೆ ಖಂಡಿತ. ಬೆಸ್ಟ್ ಬಜೆಟ್ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ, ಅದ್ರ ನೆಗೋಷಿಯಬಲ್ ಆಗುತ್ತೆ. ಟಾಪ್ ಅಂಡ್ ವೆಹಿಕಲ್ ನೋಡಿ ಸರ್. ನೆಕ್ಸ್ಟ್ ಸರ್, ಇದು ಬಂದು ಶಿಫ್ಟ್ ZDI ಟಾಪ್ ಅಂಡ್ ಮಾಡಲು. ಟಾಪ್ ಅಂಡ್ ಮಾಡಲ್ಲ ಇದು? ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, 3rd ಓನರ್ ಆಗಿದೆ ಗಾಡಿ. ಟಾಪ್ ಅಂಡ್ ಮಾಡಲು. ಟಾಪ್ ಅಂಡ್ ಮಾಡಲು.
ಸರ್ ಇದು ಬಂದು 3,75,000 ಆಗುತ್ತೆ. 3,75,000. ಆಗುತ್ತೆ. ಸೊ ತುಂಬಾ ಜನ ಕೇಳ್ತಾ ಇರ್ಬೋದು, ಇಷ್ಟೆಲ್ಲ ಗಾಡಿ ತೋರಿಸಿದ್ರೆ ಇಂಟೀರಿಯರ್ ತೋರಿಸಲ್ಲ ಅಂತ. ಈ ಒಂದಲ್ಲ, ಇವ್ರ ಹತ್ರ ಇರೋದು 100+ ವೆಹಿಕಲ್ಸ್ ಇರುತ್ತೆ. ಹಾಗಾಗಿ ಎಲ್ಲಾನು ಇಂಟೀರಿಯರ್ ಕವರ್ ಮಾಡ್ಕೊಂಡು ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ನಿಮ್ಗೆ ಮೇನ್ ಏನ್ ಡೀಟೇಲ್ಸ್ ಬೇಕು ಎಲ್ಲ ಕೊಡ್ತೀವಿ. ಇಂಟೀರಿಯರ್ ಎಲ್ಲ ಚೆನ್ನಾಗಿರುತ್ತೆ, ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿ ಎಲ್ಲಾನು ಚೆಕ್ ಮಾಡ್ಕೋಬಹುದು. ತುಂಬಾ ಅಷ್ಟೊಂದು ಈಕೋ ಸರ್ ಈಕೋ ಬಂದು 2011 ಮ್ಯಾನುಫ್ಯಾಕ್ಚರಿಂಗ್, ಟೋಲ್ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 1,08,000 ಜಿನಿಯನ್ ಮೀಟರ್. ಸರ್ ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್ ಗಾಡಿ, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 2,90,000 ಹೇಳೋದು, ಒಂದು 2,75,000 ಮಾಡೋಣ. 2,75,000 ಸಿಂಗಲ್ ಓನರ್ ಗಾಡಿ. ಸರ್ ಹೇಳಿ. ನಿಶಾನ್ ಟೆರೆನೋ 14 ಮಾಡಲು ಸಿಂಗಲ್ ಓನರ್ ಗಾಡಿ, ಬಾರ್ಗಿನೇ ಬೇಡ ಸರ್. 110 PS ಟಾಪ್ ಅಂಡ್ ಮಾಡಲು. ಇದು ಬಂದು 3,75,000 ಕೊಟ್ಬಿಡ. 3,75,000 ಬಾರ್ಗಿನೇ ಇಲ್ಲ. 3,75,000 ಆಗುತ್ತೆ. ಓಕೆ ನೋಡಿ, ಡಸ್ಟರ್ ಯಾರನ್ನ ಹೋಗೋರಿದ್ರೆ ನಿಸಾನ್ ಟೆರೆನೋ ಇದೆ. ಸೊ ಬಾರ್ಗಿಂಗ್ ಬೇಡ, ಒಳ್ಳೆ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಸೊ ಚೆನ್ನಾಗಿದೆ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ಸರ್ ಇದು. ಸರ್ ಟಾಪ್ ಅಂಡ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಮ್ಯಾಗ್ವಿಲ್ ಆಗಿರ್ಬೋದು, AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅನ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. ಕಡಿಮೆ ಬಾರ್ಗಿಂಗ್ ಬೇಡ ಅಂತ ಹೇಳಿದ್ರೆ ಅದನ್ನ ನೋಡಿ. 3,75,000 ಡೆಡ್ ಲೈನ್ ಸರ್. ಅದು ಡೆಡ್ ಲೈನ್ ಸರ್ ಇದು. ಲೈನ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಯಾವ ಸರ್ ಇದು? ಸರ್ ಇದು ಬಂದು ಜೈಲೋ. ಜೈಲೋದಲ್ಲಿ 7 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 29 ವರೆಗೂ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕೆಲವರು 7 ಸೀಟರ್ ವೆಹಿಕಲ್ ಬೇಕು ಅಂತ ಕೇಳ್ತಾರಲ್ಲ, ಬನ್ನಿ ಸರ್, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ. ಬರೀ 1,85,000 ಕೊಡೋಣ. 1,85,000 ಕೊಡೋಣ. 2 ಲಕ್ಷ ಹೇಳೋದು, 1,85,000 7 ಸೀಟರ್ ವೆಹಿಕಲ್ 1,85,000 ಮುಗಿಸ್ಕೊಡೋಣ. ಓಕೆ, 1,85,000 ಒಂದು ದೊಡ್ಡ ವೆಹಿಕಲ್ ಇದೆ ನಿಮ್ಗೆ, 7 ಸೀಟರ್ ಆಗಿರುತ್ತೆ. ಸೊ ಡೀಸೆಲ್ ಅಲ್ಲ ಸರ್? ಸರ್ ಡೀಸೆಲ್ ವೇರಿಯಂಟ್. ಓಕೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ, ಕಡಿಮೆ ಆಗ್ಬೋದು ಇದರಲ್ಲೂ. ಸರ್ ನೆಕ್ಸ್ಟ್ ಸರ್ ಈ ಟಾಟಾ ಮಾನ್ಸಾ ಇದು. ಇದು ಕೂಡ ಫ್ರೆಶ್ FC ಆಗಿದೆ. ಓಕೆ, ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಇದು ಬಂದು 1,95,000. ಬನ್ನಿ 1,75,000 ಕೊಟ್ಬಿಡೋಣ. 1,75,000 75 ಫೈನಲ್ ಮಾಡಿ ಕೊಡೋಣ. ಓಕೆ ಸರ್ ಹೇಳಿ. ಎಲ್ಲೋ ಬಟ್ ನಮ್ಮಲ್ಲಿ ಜಾಸ್ತಿ ಬರಲ್ಲ, ಯಾವಾಗಲೂ ಒಂದ್ ಗಾಡಿ ಬರುತ್ತೆ ಹೋಗುತ್ತೆ. ನೋಡಿ ಇದು ಬಂದು 2016 ಮಾಡಲು, ಸಿಂಗಲ್ ರಿಡ್ಸ್ ಅಲ್ಲಿ 16 ಮಾಡಲು, ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಬಂದು 2,15,000 ಹೇಳೋದು. ಬನ್ನಿ ಸರ್ 2 ಲಕ್ಷಕ್ಕೆಲ್ಲ ಕೊಟ್ಬಿಡ. 2 ಲಕ್ಷಕ್ಕೆ ಎಲ್ಲೋ ಬೋರ್ಡ್ ಖಂಡಿತ ಕೊಡ. ಬರೀ 2 ಲಕ್ಷಕ್ಕೆ ರಿಡ್ಜ್, ಬರೀ 2 ಲಕ್ಷಕ್ಕೆ. ನೋಡಿ, ಯಾರನ್ನ ಎಲ್ಲೋ ಬೋರ್ಡ್ ತುಂಬಾ ನೋಡ್ತಿದ್ರೆ, ಲೋ ಬಜೆಟ್ ಅಲ್ಲಿ ಎಲ್ಲೋ ಬೋರ್ಡ್ ಎಲ್ಲಿ ಸಿಗುತ್ತೆ ಅಂತಿದ್ರ, ನಮ್ಮ ನೆಕ್ಸ್ಟ್ ಕಾರ್ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಲೋ ಬಜೆಟ್ ಅಲ್ಲಿ ಎಲ್ಲೋ ಬೋರ್ಡ್ ಇದೆ, ಅದು 2 ಲಕ್ಷಕ್ಕಂತೆ. ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ, ಆಮೇಲೆ ಯಾರು ತಗೊಂಡ್ಬಿಟ್ರೆ ಅದು ಸಿಗಲ್ಲ ನಿಮ್ಗೆ ಆಫರ್ ಅಂದ್ಬಿಟ್ಟು. ಚೆನ್ನಾಗಿದೆ ಗಾಡಿ, ನೋಡ್ತಾ ಇರ್ಬೋದಲ್ಲ, ತುಂಬಾ ಚೆನ್ನಾಗಿರೋ ವೆಹಿಕಲ್ ಅಂದ್ಬಿಟ್ಟು ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಸರ್ ನಿಶಾನ್ ಟೆರೆನೋ. ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್, 110 PS. ಸೆಕೆಂಡ್ ಓನರ್ 110 PS. ಸೊ ಹಾಗೇನೆ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಟಾಪ್ ಅಂಡ್ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ನೋಡಿ, ರೆಡ್ ಬೇಕಾ ರೆಡ್ ತಗೊಳ್ಳಿ, ವೈಟ್ ಬೇಕಾ ವೈಟ್ ತಗೊಳ್ಳಿ. ಸೊ ಇವ್ರ ಹತ್ರ ಎರಡು ಇದೆ ಆಪ್ಷನ್, ರೆಡ್ ಇದೆ, ವೈಟ್ ಇದೆ. ಸರ್ ಇದು ಬಂದು 4,40,000 ಹೇಳೋದು, ಒಂದು 4,20,000 ಆಗುತ್ತೆ. ಸೊ ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಇದು? ಇದು ಟಾಪ್ ಅಂಡ್ ವೆಹಿಕಲ್. ಸೊ ಅದು ರೇಟ್ ತೋರಿಸಿದ್ರೆ ಅದು ಟಾಪ್ ಅಂಡ್ ವೆಹಿಕಲ್. ಅದು ಟಾಪ್ ಅಂಡ್ ವೆಹಿಕಲ್. ಸೊ ಎರಡರಲ್ಲೂ ನೆಗೋಷಿಯಬಲ್ ಆಗುತ್ತಲ್ವಾ? ಎರಡರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಅದು ರೆಡ್ ಹೇಳದ್ನಲ್ಲ, ಅದು 375 ಫೈನಲ್ ರೇಟ್. 4,40,000 ಹೇಳ್ತಾ ಇರೋದು, ಒಂದ್ 4,20,000 ಮುಗಿಯುತ್ತೆ. ನೆಕ್ಸ್ಟ್ ಓಮಿನಿಗಳು ಸರ್. ಸರ್ ಓಮಿನಿ ಅಂತ ಕೇಳ್ತಿರಲ್ವಾ, ಬನ್ನಿ ಸರ್ ನಮ್ ನೆಕ್ಸಾ ಕಾರ್ಸ್. ತಡ ಏನಕ್ಕೆ ಮಾಡ್ತೀರಾ? ನೋಡಿ 2006 ಮಾಡಲು, ಸೆಕೆಂಡ್ ಓನರ್, ಬರೀ 1,65,000. ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,60,000 ಕೊಡೋಣ. 1,60,000 ಕೊಡೋಣ. ಓಕೆ ಸರ್. ಓಕೆ, ಇನ್ನೊಂದು ಓಮಿನಿ ಸರ್. ಸರ್ ಇದು ಬಂದು 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ 5 ಸೀಟರ್ ವೆಹಿಕಲ್. 5 ಸೀಟರ್ ಗಾಡಿ ಚೆನ್ನಾಗಿದೆ. ಇದು ಬಂದು 1,95,000 ಹೇಳೋದು, 1,85,000 ಕೊಡೋಣ. ಇದು 1,85,000. 1,85,000. ನೋಡಿ, ಎರಡು ಗಾಡಿಗೂ ಲೋನ್ ಸಿಗಲ್ಲ. ನಿಮಗೆ ಲೋನ್ ಫೆಸಿಲಿಟಿ ಬೇಕಾ? ಅದು ಇದೆ ನಿಮ್ಮ ಹತ್ರ. 19 ಮಾಡಲು ನೋಡಿ ಸರ್, ಸಿಂಗಲ್ ಓನರ್ ಗಾಡಿ, 54,000 ಹೊಡಿದೆ. 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. 3,65,000. ಬನ್ನಿ 3,45,000 ಕೊಡೋಣ. 3,45,000. 345 ಫೈನಲ್ ಮಾಡಿ ಸರ್. ಸರ್ ಡಾಟ್ಸನ್ ರೆಡಿಗೋ 18 ಮಾಡಲು, ಸಿಂಗಲ್ ಓನರ್, ಬರೀ 34,000 ಓಡಿದೆ. ಇದು ಸಿಂಗಲ್ ಓನರ್ ಗಾಡಿ, 34,000 ಓಡಿದೆ. ಸರ್ 2,35,000 ಕೊಟ್ಬಿಡ. 2,35,000 ಸರ್ ರಿಡ್ಸ್ ಬಂದು ಪೆಟ್ರೋಲ್ ವೇರಿಯಂಟ್, 2011 ಮಾಡಲು, ಸಿಂಗಲ್ ಓನರ್, 79,000 ಓಡಿದೆ. ಸಿಂಗಲ್ ಓನರ್ ಇದು, ಸಿಂಗಲ್ ಓನರ್ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. 2,85,000 ಹೇಳೋದು, ಒಂದ್ 2,70,000 ಮಾಡೋಣ ಸರ್. 2,70,000.
ಓಕೆ ಓಕೆ 265 ಮಾಡ್ಬಿಡಿ. 265 ನಾ ಸರ್? 265 ಮಾಡ್ಬಿಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇಲ್ಲಿ ಚಿಕ್ಕ ಚಿಕ್ಕ ಗಾಡಿಗಳು ಹೇಳಿದಲ್ಲ ಸರ್, ಇದು ಆಲ್ಟೋ K10 11 ಮಾಡಲು. ಓಕೆ. ಬರೀ 1,70,000 ರೂಪಾಯಿ ಕೊಡೋಣ. 1,70,000. 1,70,000 ರೂಪಾಯಿ ಕೊಡೋಣ ಸರ್. ಸರ್ ಏನ್ ಸರ್ ಮಾಡಲ್ಲ ಅಂದ್ರಲ್ಲ? 11 ಮಾಡಲು. ಓಕೆ ಓಕೆ. 1,70,000 ರೂಪಾಯಿ ಕೊಡೋಣ. ಬನ್ನಿ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,65,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ ಸರ್. ಹಾಗೆ ಇನ್ನು ಪಕ್ಕದಲ್ಲಿ ಸರ್, ಇದು 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 2,45,000. 2,45,000 ಇದು. 2,35,000 ರೂಪಾಯಿ ಮಾಡ್ಸೋಣ. ಬರೀ 39,000 ಓಡಿದೆ ಅಷ್ಟೇನಾ ಸರ್? ಇದು ಗಾಡಿ ಸಿಂಗಲ್ ಓನರ್. ಗುಡ್ ಕಂಡೀಷನ್ ಆಗಿದೆ, ಎಕ್ಸಲೆಂಟ್ ಗಾಡಿ ಇದು. ಓಕೆ ಓಕೆ. ಬರೀ 2,35,000 ರೂಪಾಯಿ ಮುಗಿಸ್ಕೊಡೋಣ. 2,35,000ಕ್ಕೆ ಅದು ಸಿಂಗಲ್ ಓನರ್ ಗಾಡಿ. ಬರೀ 33,000 ಏನೋ ಚಿಲ್ಲರೆ ಏನೋ ಓಡಿದೆ ಅಂತೆ. ಬೆಸ್ಟ್ ಕಂಡೀಷನ್ ಇದೆ ಗಾಡಿ ಅನ್ಬೋದು ಸರ್. ಹಾಗೆ ಒಂದು ಶಿಫ್ಟ್ ಸರ್. ಸರ್, ಶಿಫ್ಟ್ ಬಂದು 2013 ಮಾಡಲು ಸಿಂಗಲ್ ಓನರ್ VDI ರೀ ನಂಬರ್ ಆಗಿರುತ್ತೆ ಸರ್. 3,75,000 ರೂಪಾಯಿಗೆ ಆಗುತ್ತೆ. 3,75,000 ರೂಪಾಯಿ ಮಾಡಿಕೊಡೋಣ. ಓಕೆ ಸರ್ ಹೇಳಿ. ನಿಮಗೆ ಡೀಸೆಲ್ ಬೇಡವಾ? ಬೇಡ ಸರ್, ಪೆಟ್ರೋಲ್ ಇದೆ. ಬನ್ನಿ ಸರ್, ಪೆಟ್ರೋಲ್ ಇದೆಯಾ? 2011 ಮಾಡಲು ಸಿಂಗಲ್ ಓನರ್ ಗಾಡಿ ZXi ಟಾಪ್ ಅಂಡ್ ಮಾಡಲು. ಟಾಪ್ ಅಂಡ್ ಮಾಡಲ್ ಇದು. ಟಾಪ್ ಅಂಡ್ ಮಾಡಲು 2,55,000 ರೂಪಾಯಿ ಕೊಟ್ಟು. ಎಷ್ಟು ಸರ್ ಇದು? 255. ಸೆಲರಿಯಾದಲ್ಲಿ ಪ್ರೆಸೆಂಟ್ 4 ಗಾಡಿ ಇದಾವೆ. ಓಕೆ, 4 ಇದೆ ಸರ್. ಮ್ಯಾನ್ಯುವಲ್ ಇದಾವೆ, ಆಟೋಮೆಟಿಕ್ ಇದಾವೆ. ಮ್ಯಾನುವಲ್ ಆಟೋಮೆಟಿಕ್ ಎರಡು ಇದಾವೆ. ಇದು ಬಂದು 15 ಮಾಡಲು ಸೆಕೆಂಡ್ ಓನರ್ ಗಾಡಿ VXi. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ 10,000 RF ಇದೆ ಸರ್. ಓಕೆ. ಇದು ಬಂದು 3,55,000 ರೂಪಾಯಿಗೆ ಆಗುತ್ತೆ. 3 ಲಕ್ಷ. ಇನ್ನು 3,55,000 ಕೋಟಿಂಗ್ ಇರೋದು. ಅದರಲ್ಲೂ ಕಡಿಮೆ. ಬನ್ನಿ, 3,45,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ ನೋಡಿ, ಅವರು ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚಸ್ ಏನಿದೆ ಅದ್ರು ಕೂಡ ಹೇಳ್ತಿದ್ದಾರೆ. ಸುಮ್ಮನೆ ಚೆನ್ನಾಗಿದೆ ಸರ್ ಅಂತ ಹೇಳ್ತಾ ಇಲ್ಲ. ಏನು ಸ್ಕ್ರಾಚ್ ಇದೆಯೋ ಡೆಂಟ್ ಇದೆಯೋ ಅದು ಹೇಳ್ಬಿಟ್ಟೆ ಕೊಡ್ತಿದ್ದಾರೆ. ಸೊ ಅದು ಏನೋ ಸ್ವಲ್ಪ ಬಂಪರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ರೆಡಿ ಮಾಡಿಸ್ಬೇಕಂತ ಹೇಳಿದ್ರು. ಸೊ 3 ಲಕ್ಷದ ಸರ್ 3,45,000 ರೂಪಾಯಿ ಕೊಡೋಣ. ಓಕೆ ಸರ್. ಹಾಗೆ ಒಂದು i10 ಸರ್. ಸರ್ i10 2010 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನ ವೇರಿಯಂಟ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್, ಬರೀ 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷ ಗ್ರೌಂಡ್ ಫಿಗರ್, ಫ್ರೆಶ್ FC ಮಾಡಿಸ್ಬಿಟ್ಟು ಎಲ್ಲ ಮಾಡಿಸ್ಬಿಟ್ಟು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. 2 ಲಕ್ಷ ಕೊಡೋಣ. ಬರೀ 2 ಲಕ್ಷಕ್ಕೆ. ಬರೀ 2 ಲಕ್ಷ. ಸರ್, ನೆಕ್ಸ್ಟ್ ಬಂದು i20. ಓಕೆ. i20 ಆಸ್ಟಾ ಟಾಪ್ ಅಂಡ್ ಮಾಡಲು 16 ಮಾಡಲು ಥರ್ಡ್ ಓನರ್ ಗಾಡಿ. 16 ಮಾಡಲ್. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಟಾಪ್ ಅಂಡ್ ಅಲ್ವಾ? ಟಾಪ್ ಅಂಡ್ ಮಾಡಲು ಸರ್. ಫಸ್ಟ್ ಫೀಚರ್ಸ್ ಹೇಳ್ಬಿಡಿ ಸರ್, ಆಮೇಲೆ ಪ್ರೈಸ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್, ಇದು ಬಂದು ನಿಮಗೆ 4,25,000. ಓಕೆ. 3,95,000 ರೂಪಾಯಿ ಕೊಡೋಣ. 3,95,000. 395 ಫೈನಲ್ ಮಾಡಿ ಕೊಡೋಣ. ಬನ್ನಿ ನೋಡಿ, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಒಳಗಡೆ ಫೀಚರ್ಸ್ ಇದು ಇಲ್ಲ ಅನ್ನಂಗಿಲ್ಲ. ಆಂಡ್ರಾಯ್ಡ್ ಸಿಸ್ಟಮ್ ಇರೋದು ಎಲ್ಲ ಇದೆ. ಮ್ಯಾಗ್ ವೀಲ್, ಸೊ ಟೈರ್ ಎಲ್ಲ ಚೆನ್ನಾಗಿದೆ. ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. 3,95,000. 395. ಓಕೆ. ಅದರಲ್ಲೂ ಕಡಿಮೆ ಆಗ್ಬೋದು ಸರ್. ಸರ್, ಕೊಡ್ತಾ ಇರೋದೇ ಕಡಿಮೆ ರೇಟ್. 4,25,000 ಲಕ್ಷ, 4,75,000 ಹೇಳ್ತಾರೆ ಬಜಾರಲ್ಲಿ. 3,95,000 ರೂಪಾಯಿ ಫೈನಲ್ ಮಾಡ್ಕೊಡೋಣ. ಬನ್ನಿ ಸರ್. ಫೈನಲ್ ಅಂತ ನೋಡಿ, ಚೆನ್ನಾಗಿದೆ ಗಾಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ನೆಕ್ಸ್ಟ್ ಒಂದು ರಿಡ್ಜ್ ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರ್ 2,90,000 ರೂಪಾಯಿಗೆ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ ಓಕೆ. 2,95,000. 2,90,000 ಮಾಡಿ ಸರ್. 2,85,000 ಮಾಡಿ. 2,85,000. 285 ಮಾಡಿ. ನಿಮ್ಮ ರಿಡ್ಜರ್ ಎಷ್ಟಿದೆ ಸರ್ ಇವತ್ತು? ನಾನು 4 ಗಾಡಿ ಇದಾವೆ ಸರ್. 4 ಗಾಡಿ ಇದಾವೆ. ಸೆಲೋರಿಯಾದಲ್ಲಿ ಒಂದು 6 ಗಾಡಿ ಇದಾವೆ. i10 ನಲ್ಲಿ 8 ಗಾಡಿ ಇದಾವೆ. ಓಕೆ. ಓಮಿನಿ ಸರ್. ಓಮಿನಿಲಿ 4 ಗಾಡಿ ಇದಾವೆ. ಎಲ್ಲಾ ತರದ ಗಾಡಿನೂ ಶಿಫ್ಟ್ ಅಲ್ಲಿ ಇದಾವೆ. ಶಿಫ್ಟ್ ಡಿಸೈರ್ ಇದಾವೆ. i20 ಒಂದು 7 ಗಾಡಿ ಇದಾವೆ. ಎಲ್ಲಾ ತರದ ವೆಹಿಕಲ್ಸ್ ಈಗ ಪ್ರೆಸೆಂಟ್ ಸ್ಟಾಕ್ ಇದಾವೆ. ಒಟ್ನಲ್ಲಿ ಜಾಸ್ತಿನೇ ಇದೆ. ಎಲ್ಲಾ ತರದ ವೆಹಿಕಲ್ ಎಲ್ಲ ಒಳ್ಳೊಳ್ಳೆ ಗುಡ್ ಕಂಡೀಷನ್ ಗಾಡಿಗಳೇ ಇದಾವೆ ಸರ್. ಸರ್, ಇದು ಎರ್ಟಿಗಾ. ಓಕೆ. ಸರ್, ಡೀಟೇಲ್ಸ್ ಸರ್. ಇದು ಬಂದು 2014-15 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಸಿಂಗಲ್ ವೇರಿಯಂಟ್ ಸರ್. ಸ್ವಲ್ಪ ಇಂಜಿನ್ ಕೆಲಸ ಇದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಸೊ ಇರೋದನ್ನ ಹೇಳ್ತಾ ಇದ್ರಿ, ಇಂಜಿನ್ ಕೆಲಸ ಓಪನ್ ಆಗಿ ಹೇಳ್ತೀನಿ. 4,85,000 ರೂಪಾಯಿ ಫೈನಲ್ ಮಾಡಿ ಕೊಡೋಣ. ಎಷ್ಟು ಸರ್ ಇದು? 4,85,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಎರ್ಟಿಗಾ 7 ಸೀಟರ್ ವೆಹಿಕಲ್. 7 ಸೀಟರ್ ಇಂಜಿನ್ ಒಂದು ರೆಡಿ ಮಾಡಿಸ್ಬಿಟ್ಟ ಅಂತಂದ್ರೆ 5,75,000 ರೂಪಾಯಿ ಗಾಡಿ. ಓಕೆ. ಇಂಜಿನ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ. ಯಾರನ್ನ ತಗೊಳ್ಳೋರು ಇದ್ರೆ ಬನ್ನಿ, ತಗೊಂಡು ಹೋಗ್ಬೋದು ಆರಾಮಾಗಿ. ಓಕೆ. ನೋಡಿ, ಅವ್ರು ಇಂಜಿನ್ ಕೆಲಸ ಅಂತ ಹೇಳಿದ್ರು, ಅದು ಇರೋ ಫ್ಯಾಕ್ಟ್ ಹೇಳ್ತಿದ್ದಾರೆ, ಸುಮ್ಮನೆ ಅವ್ರ ಪ್ರೈಸ್ ಹೇಳ್ತಾ ಇಲ್ಲ. ಸೊ ಮಾಡಿಸ್ಕೊಂಡು ಯಾರ ತಗೊಂಡ್ರೆ ತಗೋಬಹುದು ಅಂತ ನೋಡಿ. ಕಡಿಮೆ ಪ್ರೈಸ್ ಅಲ್ಲಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್, ನೆಕ್ಸ್ಟ್ ಸರ್. ಇದು ಬಂದು ಕ್ವಾಲಿಸ್. ಓಕೆ. 2001 ಸಿಂಗಲ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್. 2001 ಆದ್ರೂ ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿ ಸರ್. ಬೇಸಿಕ್ ಮಾಡಲು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಏನು ಬರಲ್ಲ ಸರ್. ಇದು ಬಂದು 1,85,000. ಬನ್ನಿ, 1,75,000 ರೂಪಾಯಿ. 1,75,000. ಬನ್ನಿ, ಇನ್ನ 5,000 ಹೆಚ್ಚು ಕಡಿಮೆ ಮಾಡೋಣ. 1,70,000.
ಓಕೆ ಓಕೆ ಸರ್, ಹಾಗೆ ಒಂದು ಬುಲೆರೋ ಸರ್. ಸರ್ ಬೊಲೆರೋ ಬಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ತುಂಬಾ ಡಿಮ್ಯಾಂಡ್ ಇದೆ ಸರ್, ಜಾಸ್ತಿ ಜನ ಕೇಳ್ತಿರ್ತಾರೆ ಕಮೆಂಟ್ ಎಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ನಾರ್ತ್ ಸೈಡ್ ಅವರು ಗಾಡಿ ನೋಡಿದ್ರೆ ಇವರು ಬಂದು ತಗೊಂಡೋಗಂತದಂತೂ ಗ್ಯಾರಂಟಿನೇ. ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರ್, 5,65,000. 5,65,000. ಓಕೆ ಓಕೆ, ಬನ್ನಿ ಇನ್ನ 5,000 ಹೆಚ್ಚು ಕಡಿಮೆ ಮಾಡಿ 5,60,000 ರೂಪಾಯಿ ಕೊಡೋಣ. ಸರಿ ಸರ್. ಓಕೆ ಸ್ಯಾಂಟ್ರೋ ಸರ್. ಸರ್ ಸ್ಯಾಂಟ್ರೋ 2011 ಸಿಂಗಲ್ ಓನರ್ ಗಾಡಿ, ಎಕ್ಸ್ಪೋ ಟಾಪ್ ಅಂಡ್ ಮಾಡಲು, 2,10,000 ಫೈನಲ್. 2 ಲಕ್ಷಕ್ಕೆ ಆಗುತ್ತೆ. 2 ಲಕ್ಷಕ್ಕೆ ಫೈನಲ್. 2 ಲಕ್ಷಕ್ಕೆ ಆಗುತ್ತೆ. ಸರ್ ಯಾವ ಸರ್ ಇದು? ಯೆಲ್ಲೋ ಕಲರ್ ಸರ್. ಯೆಲ್ಲೋ ಕಲರ್ ಬಂದು ವ್ಯಾಗನರ್ 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, 69,000 ಓಡಿದೆ. ಬರೀ 2,55,000. 2,55,000 ಡಿಫ್ರೆಂಟ್ ಕಲರ್ ಇದೆ ನೋಡಿ. ಎಲ್ಲ ಕಲರ್ ಬೇಕು ಅಂದ್ರೂ ಕೂಡ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. ಲೋನ್ ಕೂಡ ಆಗುತ್ತೆ. 2,55,000. ಸರ್ ನಾನು ಆಗ್ಲೇ ಹೇಳಿದೆ ಸೆಲೋರಿಯಾದಲ್ಲಿ 4 ಗಾಡಿ ಇದಾವೆ ಅಂತ. ನೋಡಿ ಇದು ಬಂದು 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ, 92,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ, ಮ್ಯಾನ್ಯುವಲ್ ಗಾಡಿ. 3,70,000 ಹೇಳೋದು. ಮನಿ ಒಂದು 3,65,000 ರೂಪಾಯಿ ಮುಗಿಸ್ಕೊಡೋಣ. ಇದ್ರಲ್ಲಿ ಆಟೋಮೆಟಿಕ್ ಇದೆ ನಿಮ್ಮ ಹತ್ರ? ಖಂಡಿತ ಆಟೋಮೆಟಿಕ್ ಇದೆ, ತೋರಿಸಿ ನೋಡಿ. ಇದು ಮ್ಯಾನ್ಯುವಲ್ 14 ಸಿಂಗಲ್ ಓನರ್ ಗಾಡಿ, ಬರೀ 3,35,000. 14 ಸಿಂಗಲ್ ಓನರ್ ಗಾಡಿ, 3,35,000. ಬನ್ನಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಅದು ಕೂಡ 3,25,000 ರೂಪಾಯಿ ಮುಗಿಸ್ಕೊಡೋಣ ಬನ್ನಿ. ಕಡಿಮೆ ಆಗುತ್ತಲ್ವ ಸರ್? ಹೌದು. ಓಕೆ, ಇದು ಮ್ಯಾನ್ಯುವಲ್ ಆಗಿರುತ್ತೆ ನೋಡಿ. ಈಗ ಆಟೋಮೆಟಿಕ್ ತೋರಿಸಿ. ಆಟೋಮೆಟಿಕ್ ತೋರಿಸಿ. ಇದೇನಾ ಸರ್ ಆಟೋಮೆಟಿಕ್? ನೋಡಿ ಇದೇ ಆಟೋಮೆಟಿಕ್. 82,000 ಓಡಿದೆ. 2017 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದು ಆಟೋಮೆಟಿಕ್ ಆಗಿರುತ್ತೆ. ಯಾರನ್ನ ಸಿಟಿ ನೋಡ್ಸಕ್ಕೆ ಆಟೋಮೆಟಿಕ್ ನೋಡ್ತಾ ಇದ್ರೆ ಬರ್ಬೋದು ಸರ್. ಪ್ರೈಸ್ 3,95,000 ಕೋಟಿಂಗ್ ಇರೋದು, 3,85,000 ರೂಪಾಯಿ ಮುಗಿಸ್ಕೊಂಡು. 3,85,000 ರೂಪಾಯಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ತೋರಿಸಿದ್ರೆ ಕಸ್ಟಮರ್ ನೋಡಿ. 82,000 ಓಡಿದೆ ಗಾಡಿ. ಸೊ ಆಟೋಮೆಟಿಕ್ ಆಗಿರುತ್ತೆ. ಇಂಟೀರಿಯರ್ ಮಾತ್ರ ತುಂಬಾ ಒಂದು ಶೋರೂಮ್ ಟೇಸ್ಟ್ ತರ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. 85,000 ಓಡಿ ಸರ್ ಇದು? ಹೌದು, 82,000 ಓಡಿ. 82,000 ಓಡಿ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಬನ್ನಿ 3,85,000 ರೂಪಾಯಿ ಮುಗಿಸ್ಕೊಡೋಣ. ಆಟೋಮೆಟಿಕ್ ನೋಡಿ. ನೆಕ್ಸ್ಟ್ ಒಂದು ಬೈಕ್ ಇದೆಲ್ಲ ಸರ್? ನೀವೇನಾದ್ರೂ ಬೈಕ್ ಹುಡುಕ್ತಾ ಇದ್ದೀರಾ? ಬನ್ನಿ 1,85,000 ರೂಪಾಯಿ ತಗೊಂಡು. 1,85,000? 1,85,000 ರೂಪಾಯಿ ತಗೊಂಡು. ಈಗ ಯಾವ ಸರ್? ರಾಯಲ್ ಎನ್ಫೀಲ್ಡ್ ಹಂಟರ್ 350. ಹಂಟರ್ 350 ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್, 23 ಮಾಡಲು, ಬರೀ 1,146 ಕಿಲೋಮೀಟರ್ ಓಡಿದೆ. ಅಷ್ಟೇನೆ? ಶೋರೂಮ್ ಟೇಸ್ಟ್ ಖಂಡಿತ ಇದೆ. ಓಕೆ, ಬರೀ 1,146 ಕಿಲೋಮೀಟರ್ ಅಂತ ಹೇಳಿದ್ರು. ಸಿಂಗಲ್ ಓನರ್ ಅಂತ ನೋಡಿ. 1,85,000. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಕಾರ್ ಬರೋಣ ಸರ್ ಇವಾಗ. ಸರ್ ಹೇಳಿ. i10. ಓಕೆ ಸರ್ ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಆಸ್ತಾ ಟಾಪ್ ಅಂಡ್ ಮಾಡಲು, 84,000 ಓಡಿದೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. 2,85,000. ಬನ್ನಿ ಒಂದು 2,75,000 ರೂಪಾಯಿ ಕೊಡೋಣ. 2,75,000? 2,75,000. ಓಕೆ ಸರ್. ನೆಕ್ಸ್ಟ್ ಸರ್ i20, 3,10,000. 3,10,000 ಟಾಪ್ ಎಂಡ್? 3,10,000 ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, 2014 ಮಾಡಲು. ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಬರೀ 3,10,000 ರೂಪಾಯಿ ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ ಒಂದು 5,000 ಕಮ್ಮಿ ಮಾಡಿ 3,05,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಇದು ಟಾಟಾ ಮಂಜಾ ಸರ್, 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ. 10 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್, ಗುಡ್ ಕಂಡೀಷನ್ ಗಾಡಿ. ಓಕೆ, 1,95,000. 1,95,000 ಫ್ರೆಶ್ FC ಮಾಡಿಸ್ಕೊಡ್ತೀವಿ. 1,95,000 ರೂಪಾಯಿ ಆಗುತ್ತೆ ಸರ್. ಒಂದು ರ್ಯಾಪಿಡ್ ಸರ್ ಇದು? ಸ್ಕೋಡಾ ರ್ಯಾಪಿಡ್, 16 ಮಾಡಲು, ಸಿಂಗಲ್ ಓನರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಅದರಲ್ಲೂ ಡೀಸೆಲ್ ಗಾಡಿ, ಆಟೋಮೆಟಿಕ್ ವೆಹಿಕಲ್. ಇದು ಆಟೋಮೆಟಿಕ್ ಡೀಸೆಲ್? ಆಟೋಮೆಟಿಕ್ ವೆಹಿಕಲ್, ಹೌದೌದು. ಸರ್ ಇದು ಬಂದು 5,25,000 ಹೇಳೋದು. ಬನ್ನಿ ಒಂದು 5 ಲಕ್ಷಕ್ಕೆಲ್ಲ ಮುಗಿಸ್ಕೊಡೋಣ. 5 lakh ಎಲ್ಲ ಆಗುತ್ತೆ? 5 ಲಕ್ಷಕ್ಕೆ ಮುಗಿಸ್ಕೊಡೋಣ. ಸರ್ ಸಿಯಾಜ್ ಇದೆ ಸರ್? ಸರ್ ಸಿಯಾಜ್ ಬಂದು 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್, VDI ಪ್ಲಸ್. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನೂ ಇಲ್ಲ. 77,000 ಓಡಿದೆ. ಜಿನಿಯನ್ ಮೀಟರ್, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 6,25,000 ಹೇಳೋದು. ಬನ್ನಿ ಒಂದು 6 ಲಕ್ಷಕ್ಕೆ ಮುಗಿಸ್ಕೊಳ್ಳೋಣ. ಓಕೆ ಸರ್. ನೆಕ್ಸ್ಟ್ ಒಂದು ಶಿಫ್ಟ್ ಡಿಸೈರ್ ಸರ್, ಯಾವ್ದು? ಶಿಫ್ಟ್ ಡಿಸೈರ್. ಇದು ಕೂಡ ಆಟೋಮೆಟಿಕ್ ವೆಹಿಕಲ್, 2013-14 ಸಿಂಗಲ್ ಓನರ್, 44,000 ಓಡಿದೆ. ಓಕೆ, ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಲೋನ್ ಬೇಕಾ? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ 80%. ಓಕೆ ಸರ್, ಬರೀ ಒಂದು 3,95,000 ರೂಪಾಯಿ ಕೊಡೋಣ. 3,95,000? 395 ಮುಗಿಸ್ಕೊಡೋಣ. ಓಕೆ ಓಕೆ ಸರ್. ಹಂಗೆ ನೆಕ್ಸ್ಟ್ ಸರ್ ಇಯಾನ್. ಸರ್ ಇಯಾನ್ 1213 ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು ಒಂದು 2,25,000 ರೂಪಾಯಿ ಮುಗಿಸ್ಕೊಡೋಣ. ಸರ್ ಹಾಗೆ ನೆಕ್ಸ್ಟ್ ಸರ್ ಆಲ್ಟಾ K10 11 ಮಾಡಲು, ಸಿಂಗಲ್ ಓನರ್ ಗಾಡಿ.
ಬರೀ 2,25,000 ರೂಪಾಯಿ ಕೊಟ್ಬಿಡೋಣ. 2,25,000. 2,25,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ಬಂದು i10. i10 ಅಲ್ಲಿ ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ, ತುಂಬಾ ನೀಟ್ ಆಗಿದೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು, ಲೋನ್ ಕೂಡ 80% ತನಕ ಲೋನ್ ಮಾಡಿಸ್ಬೋದು. ಇದು ಬಂದು 3 ಲಕ್ಷ ಕೊಟ್ಬಿಡೋಣ. 3 lakh 325 ಹೇಳೋದು, 3 lakhs ಮುಗಿಸ್ಕೊಡೋಣ. 3 ಲಕ್ಷ ರೌಂಡ್ ಫಿಗರ್ಗೆ. ಹೌದು ಸರ್. ಇನ್ನೊಂದು ಇಕೋ ಸ್ಪೋರ್ಟ್ಸ್ ಸರ್. ಇಕೋ ಸ್ಪೋರ್ಟ್ಸ್ ಬಂದು 2014 ಮಾಡಲು, ಸೆಕೆಂಡ್ ಓನರ್, ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ಬರ್ತಲ್ಲ ಸರ್. ಪುಷ್ಪಟ ಸ್ಟಾರ್ಟ್ ಬರಲ್ಲ, ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ ಸರ್. ಒಂದು 5 ಲಕ್ಷ ಹೇಳೋದು, ಒಂದು 4,95,000 ರೂಪಾಯಿ ಮುಗಿಸ್ಕೊಡೋಣ. ಇದಕ್ಕೂ ಲೋನ್ ಆಗುತ್ತಲ್ಲ ಸರ್. 495 ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಇಂದ 90% ಲೋನು ಮಾಡಿಸ್ಕೊಡೋಣ. ಓಕೆ ಸರ್, i10 ಇದು 15 ಮಾಡಲು, ಸೆಕೆಂಡ್ ಓನರ್, ಮ್ಯಾಗ್ನ ವೇರಿಯಂಟ್. ಓಕೆ, ಇದು ಬಂದು 3,10,000 ಹೇಳೋದು, ಒಂದು 295 ಮುಗಿಸ್ಕೊಡೋಣ. 295 ಸರ್. ಇದೇ ಕಲರ್ ಇನ್ನೊಂದು i10 ಇತ್ತು ಸರ್. ಏನು ಸಿಂಗಲ್ ಓನರ್ ಗಾಡಿ ಅದು ಸ್ಪೋರ್ಟ್ಸ್, ಇದು ಮ್ಯಾಗ್ನಾ ಸರ್. ಏನ್ ಪ್ರೈಸ್ ಇದು? ಅದು 3 ಲಕ್ಷಕ್ಕೆ ಆಗುತ್ತೆ. ಇದು 2,95,000 ರೂಪಾಯಿ. ಎರಡು ಸೇಮ್ ಕಲರ್ ಅಲ್ಲಿ ಇದೆ. ಕಲರ್ ಅಲ್ಲಿ ನೋಡ್ತಾ ಇದ್ರೆ ಸೇಮ್ ಕಲರ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ, ಎರಡರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು ಡಸ್ಟರ್ ಸರ್ ಡಸ್ಟರ್ ಬಂದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ, 85 PS. ಓಕೆ, ಗಾಡಿ ಮಾತ್ರ ಇದು ಗುಡ್ ಕಂಡೀಷನ್ ಆಗೈತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಇದಕ್ಕೂ ಕೂಡ ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. 4,65,000 ಹೇಳೋದು, ಬನ್ನಿ ಒಂದು 4,50,000 ರೂಪಾಯಿ ಮುಗಿಸ್ಕೊಡೋಣ. ಸರಿ ಸರ್. ಹಾಗೆ ನೆಕ್ಸ್ಟ್ ಸರ್, ಟಾಟಾ ನೆಕ್ಸಾನ್. ಓಕೆ, 19 ಮಾಡಲು, ಸೆಕೆಂಡ್ ಓನರ್ ಗಾಡಿ, 81,000 ಓಡಿದೆ, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು ಗಾಡಿ, ಫುಲ್ಲಿ ಲೋಡೆಡ್. ಹೌದು ಸರ್. ಓಕೆ, ಟಾಪ್ ಅಂಡ್ 7,50,000 ಹೇಳೋದು, ಬನ್ನಿ ಒಂದು 7,25,000 ರೂಪಾಯಿ ಮುಗಿಸ್ಕೊಡೋಣ. ಸರ್ ಲೋನ್ ಸರ್ ಇದಕ್ಕೆ ಖಂಡಿತ ಮಾಡಿಸ್ಕೊಡೋಣ, ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಬಂದು ಬ್ರೀಜಾ. ಓಕೆ, 2021 ಮಾಡಲು, VXI ಆಪ್ಷನಲ್. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಇದು ಬಂದು 8,25,000 ಹೇಳೋದು, ಒಂದು 8 ಲಕ್ಷಕ್ಕೆ ಮುಗಿಸ್ಕೊಡೋಣ ಸರ್. 8 ಲಕ್ಷ ರೌಂಡ್ ಫಿಗರ್. 8 ಲಕ್ಷಕ್ಕೆ ರೌಂಡ್ ಫಿಗರ್ ಮುಗಿಸ್ಕೊಡಿ. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. i20 ಸರ್. i20 ಬಂದು ಸರ್ ಇದು 20 ಮಾಡಲು, ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. 54,000 ಓಡಿದೆ, ಗುಡ್ ಕಂಡೀಷನ್ ಗಾಡಿ. ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು 6,85,000 ಹೇಳೋದು, ಒಂದು 6,75,000 ರೂಪಾಯಿ ಮುಗಿಸ್ಕೊಡೋಣ ಸರ್. ಇದಕ್ಕೂ ಆರಾಮಾಗಿ ಲೋನ್ ಆಗುತ್ತೆ. ಖಂಡಿತ ಆಗುತ್ತೆ. 80% ಇಂದ 90% ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು.